ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಕಾರ್ತಿಕ ಪುರಾಣ ಅಧ್ಯಾಯ 4. ಕಾರ್ತಿಕ ಮಾಸದಲ್ಲಿ ದೀಪಗಳ ಆರಾಧನೆ, ದೀಪಗಳ ದಾನ. ಜನಕ ಮಹಾರಾಜ ಪುನಃ ವಸಿಷ್ಠ ಮುನಿಗಳಿಗೆ ವಂದಿಸಿ ಕೇಳಿದನು. ಗುರುಗಳೇ, ನೀವು ಹೇಳಿದ ಕಥೆಗಳನ್ನು ಕೇಳಿ ನಾನು ಆನಂದ ಪರವಶನಾಗಿರುವೆ. ಕಾರ್ತಿಕ ಮಾಸದಲ್ಲಿ ಯಾವ ದಾನ ಧರ್ಮಗಳನ್ನು ಮಾಡಬೇಕು, ಯಾವ ರೀತಿ ಪೂಜಾ ವಿಧಾನಗಳನ್ನು ಅನುಸರಿಸಬೇಕು, ಈ ವಿಷಯಗಳನ್ನು ಸಂಪೂರ್ಣವಾಗಿ ಅರ್ಥವಾಗುವಂತೆ ತಿಳಿಸಿ ಹೇಳಿರಿ. ರಾಜನ ಮಾತುಗಳಿಂದ ಮುನಿಗಳು ಸಂತುಷ್ಟರಾದರು. ಮುನಿಗಳು ಉತ್ಸಾಹದಿಂದ ರಾಜನಿಗೆ ತನ್ನ ಮಾತುಗಳನ್ನು ಹೇಳಲು ಪ್ರಾರಂಭಿಸಿದರು. ರಾಜ, ಮನುಷ್ಯನ ಬದುಕಿನಲ್ಲಿ ದಾನ ಎನ್ನುವುದು ಅತ್ಯಂತ ಶ್ರೇಷ್ಠ. ಯಾವ ಸಮಯದಲ್ಲಿ ಯಾರು ಬೇಕಾದರೂ ದಾನ ಧರ್ಮಗಳನ್ನು ಮಾಡಬಹುದು. ದಾನ ಧರ್ಮಗಳು ಮನುಷ್ಯನಿಗೆ ಪುಣ್ಯ ಗಳಿಸಿಕೊಳ್ಳಲು ಸಹಾಯಕ. ದಾನ ಮಾಡುವುದರಿಂದ ಉತ್ತಮ ಫಲಗಳನ್ನು ಹೊಂದಬಹುದು. ಕಾರ್ತಿಕ ಮಾಸದಲ್ಲಿ ದೀಪಗಳಿಗೆ ವಿಶೇಷವಾದ ಪ್ರಾಶಸ್ತ್ಯ ಉಂಟು. ದೀಪಗಳನ್ನು ದರ್ಶನ ಮಾಡುವುದರಿಂದ ಅನೇಕ ರೀತಿ ಪುಣ್ಯ ಫಲಗಳು ಪ್ರಾಪ್ತವಾಗುತ್ತವೆ. ದೀಪಗಳು ಪರಮಶಿವ ವಿಷ್ಣುವಿಗೆ ಅತ್ಯಂತ ಪ್ರೀತಿಪಾತ್ರ. ಕಾರ್ತಿಕ ಮಾಸದ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ದೀಪಗಳನ್ನು ಹಚ್ಚಿ ಶಿವನ ದೇವಾಲಯ ಅಥವಾ ವಿಷ್ಣುವಿನ ದೇಗುಲಗಳಲ್ಲಿ ಇಡುವುದರಿಂದ ಅನೇಕ ಬಗೆಯ ಪಾಪಗಳು ನಶಿಸಿ ಹೋಗುತ್ತವೆ. ಆ ಸಮಯದಲ್ಲಿ ದೇವಸ್ಥಾನಗಳ ಪ್ರಾಕಾರ, ಜಗುಲಿಕಟ್ಟೆಗಳು, ಗುಡಿಯ ಮೇಲೆ ಇರುವ ಗೋಪುರಗಳ ಮೇಲೆ ದೀಪವನ್ನು ಹಚ್ಚಬೇಕು. ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಈ ರೀತಿ ಮಾಡುವುದರಿಂದ ವಿಷ್ಣು ಶಿವನು ಸಂಪ್ರೀತರಾಗುತ್ತಾರೆ. ಹಣತೆಗಳನ್ನು ಸಹ ದಾನ ಮಾಡಿ. ದೀಪ ಹಚ್ಚಿದ ಹಣತೆಗಳನ್ನು ಬ್ರಾಹ್ಮಣರಿಗೆ ದಾನ ನೀಡುವುದರಿಂದ ಸಕಲ ಪಾಪಗಳಿಂದ ವಿಮುಕ್ತಿ ಗಳಿಸಿ ಉತ್ತಮ ಜೀವನ ನಡೆಸಬಹುದು. ದೀಪಗಳನ್ನು ಹಸುವಿನ ತುಪ್ಪದಿಂದ ಹಚ್ಚುವುದು ಶ್ರೇಷ್ಠ. ಹಸುವಿನ ತುಪ್ಪದಿಂದ ದೀಪಗಳನ್ನು ಹಚ್ಚಿ ಬೆಳಗುವ ವ್ಯಕ್ತಿಗಳು ಅತ್ಯಂತ ಪರೋಪಕಾರಿ ಬುದ್ಧಿಯುಳ್ಳವರು, ವಿದ್ಯಾಸಂಪನ್ನರೂ ಆಗಿರುತ್ತಾರೆ. ಅಕಸ್ಮಾತ್ ಹಸುವಿನ ತುಪ್ಪ ದೊರಕದಿದ್ದರೆ ಅಂತಹ ಭಕ್ತರು ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆಗಳಿಂದ ಸಹ ದೀಪೋತ್ಸವ ಮಾಡಬಹುದು. ಕಾರ್ತಿಕ ಮಾಸದ ಮುಸ್ಸಂಜೆಯಲ್ಲಿ ದೀಪ ಬೆಳಗುವ ಸಮಯದಲ್ಲಿ ಭಕ್ತರು ಸಾತ್ವಿಕ ಮನಸ್ಥಿತಿಯಿಂದ ಇರಬೇಕು. ದೇವರ ಕುರಿತು ಧ್ಯಾನ ಮಾಡುತ್ತಿರಬೇಕು. ಹರಿಹರನ ಸ್ಮರಣೆ ಚಿತ್ತದಲ್ಲಿ ಮೂಡಬೇಕು. ಅಂತಹ ಭಕ್ತರಿಗೆ ಭಗವಂತನು ಶ್ರೀಹರಿಯ ಸಾನ್ನಿಧ್ಯದ ಅದೃಷ್ಟವನ್ನು ಕರುಣಿಸುತ್ತಾನೆ. ಭೂಲೋಕದಲ್ಲಿ ಸಕಲ ಸುಖ ಸಂಪತ್ತನ್ನು ಅನುಭವಿಸಿ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಾರೆ. ದೀಪಾರಾಧನೆ ಎನ್ನುವುದು ಸರ್ವಶ್ರೇಷ್ಠವಾದ ಪೂಜೆ. ಅಂತಹ ದೀಪಾರಾಧನೆ ಮಾಡಿ ಪುಣ್ಯ ಗಳಿಸಿಕೊಂಡ ವ್ಯಕ್ತಿಯ ಕತೆ ನಿನಗೆ ಹೇಳುವೆನು ಕೇಳು. ಜನಕ ಮಹಾರಾಜನು ವಸಿಷ್ಠರು ಹೇಳಿದ ಮಾತುಗಳನ್ನು ಕೇಳಿ ಕಥೆಯನ್ನು ಕೇಳಲು ಉತ್ಸುಕನಾದನು. ಮುನಿ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ವಸಿಷ್ಠರು ತಾನು ತಿಳಿದ ಕಥೆಯನ್ನು ಹೇಳಲು ಮುಂದುವರಿಸಿದರು. 16 ರಾಜ್ಯಗಳ ನಡುವೆ ಒಂದು ರಾಜ್ಯ ಇತ್ತು. ಆ ರಾಜ್ಯದ ಹೆಸರು ಪಾಂಚಾಲ. ಆ ರಾಜ್ಯವನ್ನು ಒಬ್ಬ ರಾಜನು ಆಳುತ್ತಿದ್ದನು. ಅವನು ಸಕಲ ಐಶ್ವರ್ಯಗಳನ್ನು ಹೊಂದಿದ್ದನು. ಸಕಲ ಸುಖಗಳು ಅವನ ಮುಂದೆ ಇತ್ತು. ಆದರೆ ಜೀವನದಲ್ಲಿ ಎಲ್ಲ ಇದ್ದರೂ ಒಂದು ಕೊರತೆ ಮನುಷ್ಯನನ್ನು ಕಾಡುವುದು ಬಹಳ ಸಹಜ. ರಾಜನೂ ಅಂತಹ ಕೊರಗಿನಿಂದ ದೂರ ಆಗಲು ಸಾಧ್ಯವಿಲ್ಲ. ಅವನಿಗೆ ಸಂತಾನ ಭಾಗ್ಯ ಇಲ್ಲ. ತನಗೆ ಸಂತಾನ ಪ್ರಾಪ್ತವಾಗಲಿ ಎಂದು ಅನೇಕ ದೇವರುಗಳನ್ನು ಪೂಜಿಸಿ ಬೇಡಿಕೊಂಡನು. ಆದರೆ ಫಲ ಸಿಗಲಿಲ್ಲ. 10 ಹಲವು ಹೋಮ ಯಾಗಗಳನ್ನು ಮಾಡಿದನು. ಕೊನೆಗೆ ಅವನು ಸಂತಾನ ಪಡೆದುಕೊಳ್ಳಲು ಅವನು ತಪಸ್ಸುಗೊಳ್ಳುವ ನಿರ್ಧಾರಕ್ಕೆ ಬಂದನು. ಅವನು ತನ್ನ ರಾಜ್ಯವನ್ನು ಬಿಟ್ಟು ಗೋದಾವರಿ ನದಿ ಕಡೆಗೆ ಪ್ರಯಾಣ ಬೆಳೆಸಿದನು. ಆ ನದಿ ತೀರದಲ್ಲಿ ಕುಳಿತು ತಪಸ್ಸು ಪ್ರಾರಂಭಿಸಿದನು. ಹೀಗೆ ಹಲವು ವರ್ಷಗಳು ಕಳೆಯಿತು. ರಾಜ ತನ್ನ ತಪಸ್ಸು ವಿರಮಿಸಲಿಲ್ಲ.
ಅಂತಹ ಒಂದು ದಿನ ರಾಜನ ಎದುರಿಗೆ ಪಿಪ್ಪಲಾದ ಎನ್ನುವ ಮುನಿ ಪ್ರತ್ಯಕ್ಷನಾದನು. ರಾಜನು ತನ್ನ ತಪಸ್ಸಿನಿಂದ ಎಚ್ಚರಗೊಂಡು ಕಣ್ಣುಗಳನ್ನು ತೆರೆದನು. ರಾಜನಿಗೆ ತನ್ನ ಕಣ್ಣೆದುರು ಮುನಿ ನಿಂತಿರುವುದನ್ನು ಕಂಡು ಸಂತೋಷವಾಯಿತು. ಅವನು ತನ್ನ ಕಣ್ಣುಗಳನ್ನು ಆಶ್ಚರ್ಯದಿಂದ ತೆರೆದು ಮುನಿ ಕಡೆ ನೋಡಿದನು. ರಾಜನನ್ನು ಕುರಿತು ಪಿಪ್ಪಲಾದ ಎನ್ನುವ ಮುನಿಯು ಕೇಳಿದನು, ರಾಜ, ನೀನು ತಪಸ್ಸುಗೊಳ್ಳಲು ಕಾರಣವೇನು? ಯಾವ ಕಾರಣದಿಂದ ನೀನು ತಪಸ್ಸು ಮಾಡುತ್ತಿರುವೆ? ಆಗ ರಾಜನು ತನ್ನ ತಪಸ್ಸಿಗೆ ಕಾರಣ ಹೇಳಿದನು. ಮುನಿಗಳೇ, ನನಗೆ ಭಗವಂತನು ಸಕಲ ಸುಖ ಭೋಗ್ಯಗಳನ್ನು ಕರುಣಿಸಿದ್ದಾನೆ. ಆದರೆ ನನಗೆ ಮಕ್ಕಳು ಇಲ್ಲ. ಮಕ್ಕಳು ಇಲ್ಲದ ಮನೆ ಮರುಭೂಮಿ. ರಾಜನ ಮಾತುಗಳನ್ನು ಕೇಳಿ ಮುನಿ ಹೇಳಿದನು, ಮಹಾರಾಜ, ನೀನು ಕೂಡಲೇ ತಪಸ್ಸು ವಿರಮಿಸು. ಕೂಡಲೇ ತಕ್ಷಣ ನೀನು ಅರಮನೆಯ ಕಡೆಗೆ ಪ್ರಯಾಣ ಬೆಳೆಸು. ಕೈಲಾಸವಾಸಿ ಶಿವನಿಗೆ ಪ್ರಿಯವಾದ ಕೆಲಸ ಮಾಡು. ಅವನನ್ನು ಕುರಿತು ಪೂಜೆ ಪುನಸ್ಕಾರಗಳನ್ನು ಮಾಡು. ನಿನಗೆ ಶಿವನ ಕರುಣೆ ಕೃಪೆ ಲಭಿಸುತ್ತದೆ. ಅವನ ಕರುಣಾ ಕಟಾಕ್ಷದಿಂದ ನಿನಗೆ ಗಂಡು ಮಗು ಜನಿಸುತ್ತದೆ. ಮುನಿಯ ಮಾತುಗಳನ್ನು ಕೇಳಿ ರಾಜನು ಅತೀವ ಹರ್ಷಚಿತ್ತನಾಗಿ ಆನಂದ ಸಂತೋಷದಿಂದ ನಲಿದಾಡಿದನು. ಅವನು ಮುನಿಗಳಿಗೆ ವಂದಿಸಿ ಧನ್ಯನಾದೆ ಎಂದು ಹೇಳಿ ಅರಮನೆಯ ಕಡೆಗೆ ಹೊರಟನು. ಅವನು ಅರಮನೆ ತಲುಪಿ ರಾಜಪುರೋಹಿತರನ್ನು ಕರೆಸಿ ಸಲಹೆ ಪಡೆದನು. ರಾಜನ ಮಾತುಗಳನ್ನು ಕೇಳಿ ಪುರೋಹಿತರು ಸಂತುಷ್ಟರಾದರು. ರಾಜನಿಗೆ ಮರುತ್ತರ ನೀಡಿದರು. ರಾಜನ್, ಮುನಿಗಳ ಮಾತು ಸತ್ಯ. ನೀನು ಶಿವನ ಪೂಜೆ ಮಾಡುವುದರಿಂದ ನಿನಗೆ ಸಂತಾನ ಪ್ರಾಪ್ತವಾಗುವುದು ಖಚಿತ. ಶಿವನಿಗೆ ಕಾರ್ತೀಕ ಮಾಸ ಅತ್ಯಂತ ಪ್ರಿಯ. ಈಶ್ವರನಿಗೆ ಇಷ್ಟವಾಗುವ ಕೆಲಸಗಳನ್ನು ಮಾಡುವುದರಿಂದ ಹರನು ನಿನಗೆ ಒಲಿದು ನೀನು ಬಯಸಿದ ವರ ನೀಡುತ್ತಾನೆ. ಕಾರ್ತೀಕ ಮಾಸದಲ್ಲಿ ಶಿವನ ಆರಾಧನೆ ಮಾಡು. ನೀನು ಕಾರ್ತೀಕ ಮಾಸದ ವ್ರತ ಕೈಗೊಂಡರೆ ನಿನಗೆ ಗಂಡು ಮಗು ಜನಿಸಿ ನಿನ್ನ ವಂಶಕ್ಕೆ ಆನಂದ ತರುತ್ತಾನೆ. ಈ ಮಾತು ಸತ್ಯ. ರಾಜಪುರೋಹಿತರ ಮಾತುಗಳನ್ನು ಕೇಳಿ ರಾಜ ಆನಂದಪಟ್ಟನು. ಅವನು ಪುನಃ ಕಾರ್ತೀಕ ಮಾಸದ ವ್ರತ ಮಾಡುವ ಆಚರಿಸುವ ವಿಧಿವಿಧಾನಗಳ ಬಗ್ಗೆ ವಿವರಿಸುವಂತೆ ಕೇಳಿದನು. ಪುರೋಹಿತರು ತಿಳಿಸಿ ವಿವರಿಸಿ ಹೇಳಿದನು. ರಾಜನು ಪುರೋಹಿತರ ಅಣತಿಯಂತೆ ಕಾರ್ತೀಕ ಮಾಸದ ವ್ರತ ಮಾಡಲು ಅನುವಾದನು. ಕಾರ್ತೀಕ ಮಾಸ ಬಂದಿತು. ರಾಜನು ಶಿವನ ದೇವಾಲಯಕ್ಕೆ ಹೋಗಿ ಸಕಲ ಪೂಜೆಗಳನ್ನು ಮಾಡಿದನು. ಕಾರ್ತೀಕ ಮಾಸದ ದಿನಗಳಲ್ಲಿ ಮುಸ್ಸಂಜೆಗಳಲ್ಲಿ ಶಿವನಿಗೆ ಪ್ರಿಯವಾದ ದೀಪಾರಾಧನೆ ಮಾಡಿದನು. ಹರನಲ್ಲಿ ಪರಿಪರಿಯಾಗಿ ತನಗೆ ಸಂತಾನ ಕರುಣಿಸು ಎಂದು ಬೇಡಿಕೊಂಡನು. ಹೀಗೆ ಇಡೀ ಕಾರ್ತೀಕ ಮಾಸ ದೀಪಾರಾಧನೆ ಮಾಡಿದನು. ಕೆಲವು ತಿಂಗಳು ಕಳೆಯಿತು. ರಾಜನ ಪತ್ನಿ ಗರ್ಭಿಣಿಯಾದಳು. ರಾಜನ ಸಂತೋಷಕ್ಕೆ ಎಲ್ಲೇ ಇಲ್ಲದಂತಾಯಿತು. ಅವನು ರಾಣಿಗೆ ಸಕಲ ವ್ಯವಸ್ಥೆಗಳನ್ನು ಮಾಡಿ ದಾಸಿಗಳ ಸಂರಕ್ಷಣೆಯಲ್ಲಿ ಇಟ್ಟನು. ರಾಣಿಯ ಉದರದಲ್ಲಿ ಮಗು ಸುಪುಷ್ಟವಾಗಿ ಬೆಳೆಯಿತು. ರಾಣಿಗೆ 9 ತಿಂಗಳು ತುಂಬಿತು. ಒಂದು ಶುಭ ಲಗ್ನದಲ್ಲಿ ರಾಣಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಕಾರ್ತೀಕ ಮಾಸದ ಫಲದಿಂದ ತನಗೆ ಸಂತಾನ ಪ್ರಾಪ್ತಿಯಾಯಿತು ಎಂದು ರಾಜನು ನಂಬಿ ತನ್ನ ರಾಜ್ಯದಲ್ಲಿ ಪ್ರಜೆಗಳು ಪ್ರತಿ ವರ್ಷ ಕಾರ್ತೀಕ ಮಾಸದ ವ್ರತ ಮಾಡಬೇಕು ಎಂದು ಆಜ್ಞಾಪಿಸಿದನು. ಪ್ರಜೆಗಳು ರಾಜನ ಅಣತಿಯಂತೆ ಪ್ರತಿ ವರ್ಷ ಕಾರ್ತೀಕ ಮಾಸದ ವ್ರತ ದೀಪಾರಾಧನೆಯನ್ನು ಮಾಡಿ ಸುಭಿಕ್ಷರಾದರು. ರಾಜನಿಗೆ ಮಗನ ಮೇಲೆ ಅಪಾರ ವ್ಯಾಮೋಹ ಉಂಟಾಯಿತು. ತನ್ನ ಮಗನು ಭೂಲೋಕದಲ್ಲಿ ಅತ್ಯಂತ ಸಂತೋಷದಿಂದ ಇರಬೇಕು ಎಂದು ಬಯಸುತ್ತಿದ್ದನು. ಮಗನು ನೋಡಲು ತುಂಬ ಸುಂದರವಾಗಿ ಇದ್ದನು. ಅವನು ಬೆಳೆದು ಯುವಕನಾಗಿ ಕಂಗೊಳಿಸುತ್ತಿದ್ದನು. ರಾಜಕುಮಾರನಿಗೆ ಕೊರತೆ ಇರಲಿಲ್ಲ. ಅವನಲ್ಲಿ ಮದ ಮೋಹ ತಾಂಡವ ಆಡುತ್ತಿತ್ತು. ಅವನು ಯೌವನದ ಮದ ಅಹಂಕಾರದಿಂದ ಅನೇಕ ಜನ ವೇಶ್ಯೆಯರ ಸಹವಾಸ ಮಾಡಿದನು. ಅವನು ಸದಾಕಾಲ ಕುಲಹೀನ ಸ್ತ್ರೀಯರ ಸಹವಾಸದಿಂದ ಅರಮನೆ ಕಡೆಗೆ ತಲೆ ಹಾಕುತ್ತಿರಲಿಲ್ಲ. ರಾಜನಿಗೆ ತನ್ನ ಮಗನ ವರ್ತನೆಯಿಂದ ಬೇಸರ ಉಂಟಾಯಿತು. ರಾಜ ಮತ್ತು ಅವನ ಪತ್ನಿ ಮಗನ ಬಗ್ಗೆ ನಿರಾದರಣೆ ಹೊಂದಿದರು. ಗುರುಗಳು, ಮಂತ್ರಿಗಳು, ಸಜ್ಜನ ಪ್ರಜೆಗಳು ರಾಜಕುಮಾರನ ವರ್ತನೆಯಿಂದ ದೂರವಾದರು. ಅವನು ತನ್ನ ವ್ಯಸನಗಳಿಂದ ಮುಕ್ತನಾಗಲಿಲ್ಲ.
ಅವನ ದುರ್ವರ್ತನೆ ಕಂಡು ಜನರು ರೋಸಿ ಹೋದರು. ಅವನ ಬಳಿ ಒಂದು ಖಡ್ಗ ಇತ್ತು. ಅವನು ತನ್ನ ವರ್ತನೆಯ ವಿರುದ್ಧ ಮಾತನಾಡಿದ ವ್ಯಕ್ತಿಗಳನ್ನು ಹೀಯಾಳಿಸಿ ಬೈದು ಅವಮಾನ ಮಾಡುತ್ತಿದ್ದನು. ಕೆಲವು ವ್ಯಕ್ತಿಗಳಿಗೆ ಅಂತ್ಯ ಕಾಣಿಸಿದನು. ಹೀಗೆ ರಾಜಕುಮಾರ ಅತ್ಯಂತ ದುಷ್ಟ ವ್ಯಕ್ತಿಯಾಗಿದ್ದನು. ಒಂದು ದಿನ ರಾಜಕುಮಾರ ವಿಹಾರಕ್ಕೆಂದು ಕಾಡಿಗೆ ಹೋದನು. ಅವನು ವಿಹಾರ ಮುಗಿಸಿ ವಾಪಸ್ಸು ರಾಜ್ಯದ ಕಡೆಗೆ ಬರುತ್ತಿರುವ ಸಮಯದಲ್ಲಿ ಒಂದು ಘಟನೆ ನಡೆಯಿತು. ಅವನು ದಾರಿ ಮಧ್ಯದಲ್ಲಿ ಸ್ಫುರದ್ರೂಪಿ, ಅತ್ಯಂತ ಸುಂದರಿ, ಅಪರೂಪ ಲಾವಣ್ಯವತಿಯನ್ನು ಕಂಡನು. ಅವಳು ನೋಡಲು ಮೋಹಕವಾಗಿದ್ದಳು. ರಾಜಕುಮಾರನ ಮನದಲ್ಲಿ ರತಿ ಸುಖದ ಆಸೆ ಚಿಗುರೊಡೆಯಿತು. ಅವನು ಕೂಡಲೇ ಆ ಸುಂದರಿಯ ಬಳಿಗೆ ಹೋದನು. ಅವಳು ಒಬ್ಬ ಸದ್ಗುಣ ಬ್ರಾಹ್ಮಣನಿಗೆ ಪತ್ನಿಯಾಗಿದ್ದಳು. ಅವಳು ತನ್ನ ಪರಿಚಯ ಹೇಳಿಕೊಂಡಳು. ರಾಜಕುಮಾರನು ತನ್ನ ಮನಸ್ಸಿನ ಆಸೆಯನ್ನು ಹೇಳಿಕೊಂಡು ಪರಸ್ಪರ ರತಿ ಸುಖ ಪಡೆಯೋಣ ಎಂದು ಆಹ್ವಾನ ಮಾಡಿದನು. ಸುಂದರಿ ರಾಜಕುಮಾರನ ಕಡೆಗೆ ದಿಟ್ಟಿಸಿ ನೋಡಿದಳು. ಅವಳಿಗೂ ರಾಜಕುಮಾರನ ಮೇಲೆ ಮನಸ್ಸಾಗಿತ್ತು. ಅವಳು ತನ್ನ ಒಪ್ಪಿಗೆಯನ್ನು ಸೂಚಿಸಿದಳು. ರಾಜಕುಮಾರ ಬ್ರಾಹ್ಮಣನ ಪತ್ನಿಯನ್ನು ರಾತ್ರಿ ಬಂದು ತನ್ನ ಬಿಡಾರದಲ್ಲಿ ಸೇರುವಂತೆ ಕೇಳಿಕೊಂಡಳು. ಅವಳು ತನ್ನ ಮನೆಗೆ ಹೋದಳು. ಅರ್ಧರಾತ್ರಿ ತನ್ನ ಗಂಡ ಗಾಢವಾದ ನಿದ್ರೆಯಲ್ಲಿ ಮುಳುಗಿರುವ ಸಮಯದಲ್ಲಿ ರಾಜಕುಮಾರನ ಬಿಡಾರ ತಲುಪಿ ಅವನ ಜೊತೆ ಕಾಮಕ್ರೀಡೆಯಲ್ಲಿ ಮುಳುಗಿ ತೇಲಿ ಪುನಃ ಬೆಳಕು ಹರಿಯುವುದಕ್ಕೆ ಮುಂಚೆ ಮನೆ ಬಂದು ತಲುಪಿದಳು. ಅವಳು ಪ್ರತಿನಿತ್ಯ ರಾಜಕುಮಾರನ ಬಳಿಗೆ ಸರಿರಾತ್ರಿಯಲ್ಲಿ ಹೋಗಿ ಪುನಃ ಬೆಳಗಿನ ಜಾವ ಬಂದು ಮನೆ ತಲುಪುತ್ತಿದ್ದಳು. ಅನೇಕ ತಿಂಗಳುಗಳ ಕಾಲ ಹೀಗೆ ನಡೆಯಿತು. ಇಂತಹ ದುಷ್ಕೃತ್ಯಗಳನ್ನು ಮುಚ್ಚಿ ಇಡಲು ಸಾಧ್ಯವೇ? ಒಂದು ದಿನ ಬ್ರಾಹ್ಮಣನಿಗೆ ತನ್ನ ಪತ್ನಿ ಮಾಡುತ್ತಿರುವ ಕುಕೃತ್ಯ ತಿಳಿಯಿತು. ಅವನಿಗೆ ಅಪಾರ ಸಿಟ್ಟು ಬಂದಿತು. ಅವನ ಮನಸ್ಸಿನಲ್ಲಿ ತನ್ನ ಪತ್ನಿ ಮತ್ತು ರಾಜಕುಮಾರನನ್ನು ಕೊಲ್ಲುವ ಯೋಜನೆ ಹಾಕಿ ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದನು. ಒಂದು ದಿನ ರಾಜಕುಮಾರ ಮತ್ತು ಸುಂದರಿ ಶಿವನ ದೇವಾಲಯದಲ್ಲಿ ಭೇಟಿಯಾಗಲು ತೀರ್ಮಾನಿಸಿದರು. ಈ ಸಂಗತಿ ಬ್ರಾಹ್ಮಣನ ಗಮನಕ್ಕೆ ಬಂದಿತು. ಅವನು ತನ್ನ ಯೋಜನೆಯನ್ನು ಕಾರ್ಯಗೊಳಿಸಲು ನಿರ್ಧರಿಸಿದನು. ಅಂದು ಕಾರ್ತೀಕ ಶುಕ್ಲ ಹುಣ್ಣಿಮೆ. ಭೂಮಿಯ ತುಂಬ ಬೆಳದಿಂಗಳು ಮಲ್ಲಿಗೆ ಹೂವಿನಂತೆ ಹರಡಿತ್ತು. ದೇವಾಲಯದಲ್ಲಿ ರಾಜಕುಮಾರ ಮತ್ತು ತನ್ನ ಪತ್ನಿಯನ್ನು ಕೊಲ್ಲಬೇಕು ಎಂದು ಭಾವಿಸಿ ಶಿವಲಿಂಗದ ಹಿಂದೆ ಅಡಗಿ ಕುಳಿತಿದ್ದನು. ಶಿವಲಿಂಗ ದೇವಾಲಯದ ಗರ್ಭಗುಡಿಯಲ್ಲಿತ್ತು. ರಾಜಕುಮಾರ ಸುಂದರಿಗಾಗಿ ಪರಿತಪಿಸುತ್ತಾ ದೇವಾಲಯಕ್ಕೆ ಬಂದು ತಲುಪಿದನು. ಬ್ರಾಹ್ಮಣನ ಪತ್ನಿ ಸಹ ಬಂದು ಅವನನ್ನು ಸೇರಿದಳು. ದೇವಾಲಯದ ಒಳಗೆ ಕತ್ತಲೆ. ಆ ಸಮಯದಲ್ಲಿ ಸ್ವಲ್ಪ ಬೆಳಕು ಬೇಕು ಎಂದು ಭಾವಿಸಿ ರಾಜಕುಮಾರ ದೀಪವನ್ನು ಬೆಳಗಲು ಯೋಚಿಸಿದನು. ಅವನು ದೀಪದ ಬತ್ತಿಗಾಗಿ ತನ್ನ ಸುಂದರಿಯ ಸೀರೆಯ ಸೆರಗನ್ನು ಹರಿದು ಅಲ್ಲಿಯೇ ಇದ್ದ ಹಣತೆಗೆ ಹಾಕಿ ಹರಳೆಣ್ಣೆ ಸುರಿದನು. ಕಡ್ಡಿಗೀರಿ ದೀಪ ಬೆಳಗಿದನು. ಸುತ್ತಲೂ ಬೆಳಕು ಚೆಲ್ಲಿತು. ಆ ದೀಪದ ಬೆಳಕಿನಲ್ಲಿ ರಾಜಕುಮಾರ ಮತ್ತು ಸುಂದರಿ ಶಾರೀರಿಕ ಸುಖವನ್ನು ಯಥೇಚ್ಛವಾಗಿ ಅನುಭವಿಸಿದರು. ಬ್ರಾಹ್ಮಣನು ನಡೆಯುತ್ತಿರುವ ಕೆಟ್ಟ ಚರ್ಯೆಯನ್ನು ನೋಡುತ್ತಿದ್ದನು. ಅವನಿಗೆ ಅಸಹ್ಯ ಉಂಟಾಯಿತು. ಅವನು ಸಮಯ ನೋಡಿ ಹೊರಬಂದು ತನ್ನ ಪತ್ನಿಯನ್ನು ಹೊಡೆದು ಸಾಯಿಸಿದ್ದನು. ಅಲ್ಲಿಯೇ ಇದ್ದ ರಾಜಕುಮಾರನ ಖಡ್ಗ ತೆಗೆದುಕೊಂಡನು. ರಾಜಕುಮಾರ ಮತ್ತು ಬ್ರಾಹ್ಮಣ ನಡುವೆ ಹೋರಾಟ ಉಂಟಾಯಿತು. ಪರಸ್ಪರ ಖಡ್ಗದಿಂದ ಹೊಡೆದುಕೊಂಡು ಪ್ರಾಣ ಬಿಟ್ಟರು. ಒಟ್ಟಾರೆ 3 ಜನರ ಪ್ರಾಣ ಪಕ್ಷಿ ಹಾರಿಹೋಯಿತು. ಕೈಲಾಸದಿಂದ ಶಿವನ ಬಂಟರು ಎಂದರೆ ಶಿವಗಣಗಳು ದೇವಾಲಯದ ಬಳಿಗೆ ಬಂದರು. 3 ಜನ ತಮ್ಮ ಪ್ರಾಣ ಕಳೆದುಕೊಂಡಿದ್ದರು. ರಾಜಕುಮಾರ ಮತ್ತು ಸುಂದರಿಯನ್ನು ವಿಶೇಷ ಪಲ್ಲಕ್ಕಿಯಲ್ಲಿ ಕುಳ್ಳರಿಸಿ ಕೈಲಾಸಕ್ಕೆ ಕರೆದುಕೊಂಡು ಹೋಗುವ ಸನ್ನಾಹ ಮಾಡಿದರು. ಬ್ರಾಹ್ಮಣನ ಬಳಿಗೆ ಯಮಭಟರು ಬಂದು ನರಕಕ್ಕೆ ಕರೆದುಕೊಂಡು ಹೋಗಲು ಅನುವಾದರು. ಬ್ರಾಹ್ಮಣನಿಗೆ ಆಶ್ಚರ್ಯವಾಯಿತು. ತಾನು ಸಕಲ ಕಲಾ ಪಾರಂಗತ, ವೇದ ಪಾರಾಯಣ, ದೈವ ಪೂಜೆಯಲ್ಲಿ ಸದಾಕಾಲ ತನ್ನನ್ನು ತೊಡಗಿಸಿಕೊಂಡಿರುವೆ. ಇಂತಹ ತನಗೆ ನರಕದಲ್ಲಿ ಜಾಗ. ತನ್ನ ಪತ್ನಿ ಮತ್ತು ರಾಜಕುಮಾರ ವ್ಯಭಿಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅಂತಹ ನೀಚ ಜನ್ಮಗಳಿಗೆ ಕೈಲಾಸಕ್ಕೆ ದಾರಿ. ಇದು ಹೇಗೆ ಸಾಧ್ಯ? ಈ ಮಾತುಗಳನ್ನು ಶಿವಗಣುಗಳ ಬಳಿ ಕೇಳಿದನು. ಅವನ ಮಾತುಗಳಿಗೆ ಶಿವಗಣುಗಳ ಉತ್ತರ ಏನು? ಬ್ರಾಹ್ಮಣ, ನಿನ್ನ ಪತ್ನಿ ಮತ್ತು ರಾಜಕುಮಾರ
ಎಷ್ಟೇ ತಪ್ಪು ಮಾಡಿದರೂ ಕಾರ್ತಿಕ ಹುಣ್ಣಿಮೆ ದಿನದಂದು ಶಿವನ ದೇವಾಲಯದಲ್ಲಿ ದೀಪ ಬೆಳಗಿದ್ದಾರೆ. ನಿನ್ನ ಪತ್ನಿ ತನ್ನ ಸೀರೆಯ ಸೆರಗು ಹರಿದು ಹಣತೆಗೆ ಬತ್ತಿ ಮಾಡಿದ್ದಾಳೆ. ದೀಪ ಬೆಳಗಲು ರಾಜಕುಮಾರ ಸಹಕರಿಸಿದ. ಹೀಗಾಗಿ ಇಬ್ಬರೂ ತಮ್ಮ ಪಾಪಗಳಿಂದ ಮುಕ್ತರಾಗಿ ಶಿವನ ಸಾನ್ನಿಧ್ಯ ಪಡೆದುಕೊಳ್ಳುವ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ನೀನು ಉತ್ತಮ ವ್ಯಕ್ತಿತ್ವ ಉಳ್ಳವನಾಗಿದ್ದರೂ ಕೊಲ್ಲುವ ಕಾಯಕದಲ್ಲಿ ನಿನ್ನನ್ನು ತೊಡಗಿಸಿಕೊಂಡಿರುವೆ. ನೀನು ಪಾಪಿ. ಶಿವಗಣಗಳ ಮಾತುಗಳನ್ನು ಕೇಳಿ ನಡುವೆ ರಾಜಕುಮಾರ ಪ್ರವೇಶಿಸಿದನು. ಅವನು, ಶಿವಗಣುಗಳೇ, ಅವನು ಉತ್ತಮ ಬ್ರಾಹ್ಮಣ. ನಾವು ತಪ್ಪು ಮಾಡಿದ್ದರೂ ಕಾರ್ತಿಕ ಮಾಸದ ದೀಪಾರಾಧನೆಯಿಂದ ಮುಕ್ತರಾಗಿದ್ದೇವೆ. ನಾನು ಕಾರ್ತಿಕ ಹುಣ್ಣಿಮೆಯ ದಿನ ಬ್ರಾಹ್ಮಣನಿಗೆ ದಾನ ಮಾಡಲು ಇಚ್ಛಿಸಿರುವೆ, ಆದರೆ ಕೊಡಲು ಆಗಲಿಲ್ಲ. ನಾನು ದೀಪದ ಹಣತೆಯನ್ನು ಆ ಬ್ರಾಹ್ಮಣನಿಗೆ ನೀಡುವೆ, ಅವನಿಗೂ ಫಲ ಸಿಗಲಿ, ಅವನೂ ನಮ್ಮ ಜೊತೆ ಕೈಲಾಸಕ್ಕೆ ಬರಲಿ ಎಂದು ಬೇಡಿಕೊಂಡನು. ರಾಜಕುಮಾರನ ಮಾತುಗಳನ್ನು ಕೇಳಿ ಶಿವಗಣಗಳು ತೃಪ್ತರಾದರು. ಸುಂದರಿ ರಾಜಕುಮಾರನ ಜೊತೆಗೆ ಬ್ರಾಹ್ಮಣನಿಗೂ ಕೈಲಾಸವಾಸ ದೊರಕಿತು. ಮೂವರೂ ಅತ್ಯಂತ ಸಂತೋಷದಿಂದ ತಮಗೆ ದೊರಕಿದ ಪ್ರಾಪ್ತಿಯನ್ನು ಅನುಭವಿಸಿದರು. ಜನಕ ಮಹಾರಾಜ, ನೀನೂ ಸಹ ನಿನ್ನ ರಾಜ್ಯದಲ್ಲಿ ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆ ಮಾಡಿಸು, ನಿನಗೆ ಸನ್ಮಂಗಳ ಉಂಟಾಗಲಿ ಎಂದು ಹೇಳಿದರು ಎಂಬಲ್ಲಿಗೆ 4ನೇ ಅಧ್ಯಾಯ ಮುಗಿಯಿತು.